ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಲಾಸ್ಟ್ 1 year ಅಲ್ಲಿ ನಿಫ್ಟಿಯಲ್ಲಿ ಏನಾದರೂ 1,000 ಇನ್ವೆಸ್ಟ್ ಮಾಡಿದ್ರೆ ಅದು ಒಂದು ವರ್ಷಕ್ಕೆ ಎಷ್ಟು ರಿಟರ್ನ್ಸ್ ಕೊಟ್ಟಿರ್ಬೋದು ಹೇಳಿ? 10,000 ಇನ್ವೆಸ್ಟ್ ಮಾಡಿದ್ರೆ ಒಂದು ವರ್ಷಕ್ಕೆ ಎಷ್ಟು ರಿಟರ್ನ್ಸ್ ಕೊಟ್ಟಿರ್ಬೋದು? ಅದೇ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಕೊಟ್ಟಿರ್ಬೋದು ಹೇಳಿ? 0 ರಿಟರ್ನ್ಸ್ ಕೊಟ್ಟಿದೆ. ನಿಫ್ಟಿ ಲಾಸ್ಟ್ 1 year ಅಲ್ಲಿ 0 ರಿಟರ್ನ್ಸ್ ಕೊಟ್ಟಿದೆ. ಯಾವುದೇ ತರ ರಿಟರ್ನ್ಸ್ ಕೊಟ್ಟಿಲ್ಲ. ಇದೇ ಟೈಮಲ್ಲೇ ಅದೇ US ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ನಾಸ್ಡಾಕ್ 20% ರಿಟರ್ನ್ಸ್ ಕೊಟ್ಟಿದೆ. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಜರ್ಮನ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ 30% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ಸರಿ, ಯುರೋಪಿಯನ್ ಮಾರ್ಕೆಟ್ ಬಿಟ್ಟಾಕಿ, US ಮಾರ್ಕೆಟ್ ಬಿಟ್ಟಾಕಿ, ಏಷ್ಯನ್ ಕಂಟ್ರೀಸ್ ಎಲ್ಲ ಎಷ್ಟು ರಿಟರ್ನ್ಸ್ ಕೊಟ್ಟಿದಾವೆ ಅಂತ ನೋಡ್ಕೊಂಡ್ರೆ ಜಪಾನ್ ಮಾರ್ಕೆಟ್ಸ್ ಆದ್ರೆ 12% ರಿಟರ್ನ್ಸ್ ಕೊಟ್ಟಿದೆ. ಸಿಂಗಾಪುರ್ ಮಾರ್ಕೆಟ್ಸ್ 26% ರಿಟರ್ನ್ ಕೊಟ್ಟಿದೆ. ಹಾಂಗ್ಕಾಂಗ್ ಮಾರ್ಕೆಟ್ ಆದ್ರೆ 43% ರಿಟರ್ನ್ಸ್ ಕೊಟ್ಟಿದೆ. ಚೈನೀಸ್ ಮಾರ್ಕೆಟ್, ಕೊರಿಯನ್ ಮಾರ್ಕೆಟ್, ಈ ತರ ಪ್ರತಿಯೊಂದು ಮಾರ್ಕೆಟ್ ನೋಡ್ಕೊಂಡ್ರು ಲಾಸ್ಟ್ 1 year ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಆದ್ರೆ ಇಂಡಿಯನ್ ಮಾರ್ಕೆಟ್ಸ್ ತಪ್ಪ. ಅದಕ್ಕೋಸ್ಕರ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಈ ಗ್ಲೋಬಲ್ ಮಾರ್ಕೆಟ್ಸ್ಗೂ ಸ್ವಲ್ಪ ಅಲೋಕೇಶನ್ ಕೊಟ್ರೆ ಈ ತರ ಮಾರ್ಕೆಟ್ ಫಾಲ್ ಆಗೋ ಟೈಮಲ್ಲಾಗಲಿ ಅಥವಾ ವಾಲಟೈಲ್ ಆಗಿ ರಿಯಾಕ್ಟ್ ಆಗೋ ಟೈಮಲ್ಲಾಗಲಿ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ಸ್ಟೇಬಲ್ ರಿಟರ್ನ್ಸ್ ಇರುತ್ತೆ. ಎಕ್ಸಾಂಪಲ್, ಇವಾಗ ನಾವು ಯಾವ ತರ ಇನ್ವೆಸ್ಟ್ ಮಾಡ್ತೀವಿ ಹೇಳಿ? ಈಕ್ವಿಟೀಸ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಇಡ್ತೀವಿ, ಮತ್ತೆ ಡೆಟ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಕಮಾಡಿಟೀಸ್ ಅಲ್ಲಿ, ಈ ತರ ಪ್ರತಿಯೊಂದಕ್ಕೂ ಪ್ರಾಪರ್ ಆಗಿ ಅಲೋಕೇಶನ್ ಕೊಡ್ತೀವಿ. ಅದೇ ಟೈಮಲ್ಲೇ ಇನ್ನೊಂದು ಸ್ವಲ್ಪ ಅಂದ್ರೆ 5% ಆಗಲಿ 10% ಆಗಲಿ ಈ ಗ್ಲೋಬಲ್ ಮಾರ್ಕೆಟ್ಸ್ಗೂ ಅಲೋಕೇಶನ್ ಕೊಟ್ರೆ ಈ ತರ ಮಾರ್ಕೆಟ್ ಕರೆಕ್ಟ್ ಆಗೋ ಟೈಮಲ್ಲಿ ಪೋರ್ಟ್ಫೋಲಿಯೋಸ್ ಅಲ್ಲಿ ಸ್ವಲ್ಪ ಸ್ಟೇಬಲ್ ರಿಟರ್ನ್ಸ್ ನ ನೋಡಬಹುದು. ಎಕ್ಸಾಂಪಲ್, ಇವಾಗ ನೀವು ಒಂದು 100 ರೂಪೀಸ್ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂದ್ರೆ ಅದರಲ್ಲಿ 5 ರೂಪೀಸ್ ಆಗಲಿ 10 ರೂಪೀಸ್ ಆಗಲಿ ನೀವು ಗ್ಲೋಬಲ್ ಮಾರ್ಕೆಟ್ಸ್ ಗಂತಾನೆ ಸಪರೇಟ್ ಆಗಿ ಅಲೋಕೇಶನ್ ಕೊಟ್ರೆ ಈ ತರ ಮಾರ್ಕೆಟ್ ಕರೆಕ್ಷನ್ ಟೈಮಲ್ಲಿ ನಿಮ್ ಪೋರ್ಟ್ಫೋಲಿಯೋನ ಸ್ವಲ್ಪ ಸ್ಟೇಬಲ್ ಆಗಿ ನೋಡಬಹುದು. ಹಾಗಾದ್ರೆ ನೀವು ಕೇಳ್ಬೋದು, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇನ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಲ್ವಾ ಅಂತ. ಫ್ರೆಂಡ್ಸ್, ಇವಾಗ ನಾನು ತುಂಬಾ ಸಲ ಮಾರ್ಕೆಟ್ ನ್ಯೂಸ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಇವಾಗ ಇದೇ ವರ್ಷದಲ್ಲೇ ನೋಡ್ಕೊಂಡ್ರೆ ಮೇಜರ್ ಆಗಿ ನಮ್ಮ ಮಾರ್ಕೆಟ್ ಏನು ಕರೆಕ್ಟ್ ಆಯ್ತು ಹೇಳಿ? ಎರಡೇ ರೀಸನ್ ಅಲ್ಲಿ, ಒಂದು ಟ್ಯಾರಿಫ್ ಅನ್ಸರ್ಟನಿಟೀಸ್, ಇನ್ನೊಂದು ಬಂದು ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಈ ಎರಡೇ ರೀಸನ್ಸ್ ಇಂದ ಮಾರ್ಕೆಟ್ ಮೇಜರ್ ಆಗಿ ಕರೆಕ್ಟ್ ಆಗಿರೋದು. ಆದ್ರೆ ಇದೇ ಟೈಮಲ್ಲಿ ನೋಡ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತಂದ್ರು. ಅದಾದ್ಮೇಲೆ RBI ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾನೆ ಇದ್ದಾರೆ. ಮತ್ತೆ ರೀಸೆಂಟ್ ಆಗಿ GST ಯಲ್ಲೂ ಸ್ವಲ್ಪ ಚೇಂಜಸ್ ನ ತಂದಿದ್ದಾರೆ. ಇದೆಲ್ಲ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಮತ್ತೆ ಪ್ರಪಂಚಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಆಗಿದೆ. ಅದ್ರ ಜೊತೆಗೆ ನೆಕ್ಸ್ಟ್ 5 years ಅಲ್ಲಿ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಫ್ರೆಂಡ್ಸ್, ಇವಾಗ ಈ ಲೈನ್ ನೋಡಿ, ಇವಾಗ ಒಂದ್ಸಲ ನೋಡಿದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ಮತ್ತೆ ಏನಾದರೂ ಅನ್ಸರ್ಟನಿಟೀಸ್ ಬಂದಾಗ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಅದಾದ್ಮೇಲೆ ಇನ್ನ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಇನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಇವಾಗ ಲಾಸ್ಟ್ ಟೈಮ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತೋ ಅದಕ್ಕಿಂತ ಜಾಸ್ತಿನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಏನಾದರೂ ಅನ್ಸರ್ಟನಿಟೀಸ್ ಬಂದಾಗ ಮತ್ತೆ ಮಾರ್ಕೆಟ್ಸ್ ಕೆಳಗಡೆ ಬರುತ್ತೆ. ಆದ್ರೆ ಲಾಸ್ಟ್ ಟೈಮ್ ಎಷ್ಟು ಕೆಳಗಡೆ ಬಂದಿತ್ತೋ ಅಷ್ಟು ಬರಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಬಂದಿರುತ್ತೆ. ಅದೇ ತರ ಇಯರ್ ಆನ್ ಇಯರ್ ಅಲ್ಲಿ ನೋಡ್ತಾ ಹೋದಾಗ ಮಾರ್ಕೆಟ್ಸ್ ಪಾಸಿಟಿವ್ ಹೋಗುತ್ತೆ. ಮತ್ತೆ ಏನಾದರೂ ಅನ್ಸರ್ಟನಿಟೀಸ್ ಕಂಡ್ರೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬರುತ್ತೆ. ಅದೇ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಹೋಗುತ್ತೆ ಪ್ರತಿ ಸಲನು. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರತಿಯೊಬ್ರು ಪಾಸಿಟಿವ್ ಆಗಿ ನೋಡಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡೋದು, ಇವಾಗ ಡೈರೆಕ್ಟ್ ಆಗಿ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಮತ್ತೆ ಸಪರೇಟ್ ಆಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು, ಇವೆಲ್ಲ ಏನೂ ಇಲ್ಲ. ಜಸ್ಟ್ ಇವಾಗ ನಮ್ಮ ಮಾರ್ಕೆಟ್ಸ್ ಅಲ್ಲೇ ಗ್ಲೋಬಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ETF ಇದಾವೆ, ಮತ್ತೆ ಮ್ಯೂಚುವಲ್ ಫಂಡ್ಸ್ ಇದಾವೆ. ಅದರಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಎಕ್ಸಾಂಪಲ್, ಇವಾಗ ಪ್ರತಿದಿನ ಮಾರ್ಕೆಟ್ಸ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡ್ತೀವೋ ಅದೇ ತರನೇ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡೋದು, ಹಂಗಂದ್ರೆ ಸಪರೇಟ್ ಆಗಿ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಮತ್ತೆ ಕಂಪನೀಸ್ ಬಗ್ಗೆ ಅನಾಲಿಸಿಸ್ ಮಾಡಬೇಕು, ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ತರ ಏನೂ ಅಲ್ಲ. ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಜಸ್ಟ್ ಈಕ್ವಿಟೀಸ್ ಅಲ್ಲಿ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸ್ವಲ್ಪ ಅಲೋಕೇಶನ್ ಮಾಡಿದ್ರೇನೆ ಸಾಕಾಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಆ ಮಾರ್ಕೆಟ್ಸ್ ಹೆಂಗ್ ವರ್ಕ್ ಆಗುತ್ತೆ, ಈ ಮಾರ್ಕೆಟ್ಸ್ ಹೆಂಗ್ ವರ್ಕ್ ಆಗುತ್ತೆ, ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್, ಇಷ್ಟೆಲ್ಲ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು, ಕ್ಲೀನ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಇವಾಗ ನಮ್ಮ ಮಾರ್ಕೆಟ್ ಅಲ್ಲೇನೆ US ಗೆ ಸಂಬಂಧಪಟ್ಟಿರೋ ETF ಆಗಲಿ, ಚೈನಾಗೆ ಸಂಬಂಧಪಟ್ಟಿರೋ ETF ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ ನಮ್ಮ ಮಾರ್ಕೆಟ್ ಅಲ್ಲೇನೆ ಲಿಸ್ಟ್ ಆಗಿದ್ದಾವೆ. ಇವಾಗ ನಾವು ಪ್ರತಿನಿತ್ಯ ಯಾವ ತರ ಸ್ಟಾಕ್ಸ್ ನ ಬೈ ಮಾಡೋದಾಗ್ಲಿ, ETFs ನ ಬೈ ಮಾಡೋದಾಗ್ಲಿ, ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ ಮಾಡೋದಾಗ್ಲಿ ಯಾವ ತರ ಮಾಡ್ತೀವೋ ಅದೇ ತರನೇ ಈ ETF ಗಾಗ್ಲಿ ಮ್ಯೂಚುವಲ್ ಫಂಡ್ಸ್ಗಾಗ್ಲಿ ನೀವು ಸಿಂಪಲ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ. ಸಿಂಪಲ್ ಆಗಿ ಯಾವ ತರ ಇನ್ವೆಸ್ಟ್ ಮಾಡೋದು, ಯಾವ ತರ ಅಲೋಕೇಶನ್ಸ್ ಕೊಡೋದು, ಯಾವುದು ಆ ETF ಯಾವುದು, ಮ್ಯೂಚುವಲ್ ಫಂಡ್ಸ್ ಯಾವುದು ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಫಸ್ಟ್ ಇವಾಗ ETF ಬಗ್ಗೆ ಮಾತಾಡ್ಕೊಳ್ಳೋಣ. ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಸೇಮ್ ನಮ್ಮ ಮ್ಯೂಚುವಲ್ ಫಂಡ್ಸ್ ಯಾವ ತರ ವರ್ಕ್ ಆಗುತ್ತೋ ಅದೇ ತರನೇ ವರ್ಕ್ ಆಗುತ್ತೆ. ಆದ್ರೆ ನಮ್ಮ ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗಲ್ಲ.
ಆದ್ರೆ ETF ಗಳು ನಮ್ಮ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತವೆ. ಇವಾಗ ನಾವ್ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಶೇರ್ಸ್ ನ ಬೈ ಮಾಡೋದಾಗ್ಲಿ ಸೆಲ್ ಮಾಡೋದಾಗ್ಲಿ ಎಲ್ಲ ಮಾಡ್ತೀವಲ್ಲ ಮಾರ್ಕೆಟ್ ಟೈಮ್ ಅಲ್ಲಿ, ಅದೇ ತರನೇ ETF ನ ಕೂಡ ಬೈ ಮಾಡಿ ಸೆಲ್ ಮಾಡೋದು ಎಲ್ಲ ಮಾಡ್ಬೋದು ನಮ್ಮ ಮಾರ್ಕೆಟ್ ಟೈಮ್ ಅಲ್ಲೇನೆ. ಮತ್ತೆ ಇವಾಗ ಮ್ಯೂಚುವಲ್ ಫಂಡ್ಸ್ ನೋಡ್ಕೊಂಡ್ರೆ ಸ್ಟಾಕ್ಸ್ ಅಲ್ಲಿ, ಬಾಂಡ್ಸ್ ಅಲ್ಲಿ, ಕಮಾಡಿಟೀಸ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಅದೇ ತರನೇ ಈಕ್ವಿಟೀಸ್ ಅಲ್ಲೂ ಎಲ್ಲದಕ್ಕೂ ಅಲೋಕೇಶನ್ಸ್ ಇರುತ್ತೆ. ಫ್ರೆಂಡ್ಸ್, ಇವಾಗ ETF ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಮೋತಿಲಾಲ್ ಓಸ್ವಾಲ್ ಮೋಸ್ಟ್ ಶೇರ್ ನ್ಯಾಸ್ಡ್ಯಾಕ್ 100 ETF. ಇವಾಗ ಈ ನ್ಯಾಸ್ಡ್ಯಾಕ್ ಇದೆ ಅಲ್ಲ, ಇದೊಂದು US ಮಾರ್ಕೆಟ್ ನ ಇಂಡಿಸಿಸ್. ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ನಿಫ್ಟಿ ಇದೆ, ಬ್ಯಾಂಕ್ ನಿಫ್ಟಿ ಇದೆ, ಸೆನ್ಸೆಕ್ಸ್ ಇದೆ. ಅದೇ ತರನೇ ಇದು US ಮಾರ್ಕೆಟ್ ನ ಇಂಡಿಸಿಸ್ ನ್ಯಾಸ್ಡ್ಯಾಕ್ ಅನ್ನೋದು. ಮತ್ತೆ ಇವಾಗ ಇಲ್ಲಿ ನ್ಯಾಸ್ಡ್ಯಾಕ್ 100 ಅಂತ ಇದೆ ಅಲ್ಲ, ಈ ಇಂಡಿಸಿಸ್ ಅಲ್ಲಿ 100 ಕಂಪನೀಸ್ ಇದಾವೆ. ಇದೊಂದು ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ US ಗೆ ಸಂಬಂಧಪಟ್ಟಿರೋ 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ದಂಗೆನೆ. ಒಂದ್ಸಲ ಈ ಲಿಸ್ಟ್ ನ ನೋಡಿ. ಇದ್ರಲ್ಲಿ ನೋಡ್ಕೊಂಡ್ರೆ ಈ ಟಾಪ್ 10 ಕಂಪನೀಸ್ ಇದಾವೆ. ಈ ಟಾಪ್ 10 ಕಂಪನೀಸ್ ಅಲ್ಲೇನೆ ಈ ETF ಅಲ್ಲಿ 50% ಅಲೋಕೇಶನ್ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಆಪಲ್, ಈ ಕಂಪನಿಗೆ 9.26% ಅಲೋಕೇಶನ್ ಕೊಟ್ಟಿದ್ದಾರೆ. ಎನ್ವಿಡಿಯಾಗೆ 8.8% ಅಲೋಕೇಶನ್ ಕೊಟ್ಟಿದ್ದಾರೆ. ಮತ್ತೆ ಮೈಕ್ರೋಸಾಫ್ಟ್ ಇದೆ, ಅಮೆಜಾನ್ ಇದೆ, ಮತ್ತೆ ಬ್ರಾಡ್ಕಾಮ್ ಇದೆ. ಇದೊಂದು ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನಿ. ಮತ್ತೆ ಟೆಸ್ಲಾ ಇದೆ. ಟೆಸ್ಲಾ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಇವಾಗ ರೀಸೆಂಟ್ ಟೈಮ್ ಅಲ್ಲೂ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ, ಇವರು ಇಂಡಿಯಾದಲ್ಲೂ ಸಮೇತ ಶೋರೂಮ್ಸ್ ನ ಓಪನ್ ಮಾಡ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ಫೇಸ್ಬುಕ್ ಇದೆ. ಇದಕ್ಕೆ ಪೇರೆಂಟ್ ಕಂಪನಿ ನೋಡ್ಕೊಂಡ್ರೆ ಮೆಟಾ ಇದೆ ಅಲ್ಲ, ಈ ಮೆಟಾ ಅಂಡರ್ ಅಲ್ಲಿ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇವು ಮೂರೂ ಇದಾವೆ. ಅದಾದ್ಮೇಲೆ ಮತ್ತೆ ಗೂಗಲ್ ಇದೆ. ಗೂಗಲ್ಗಾದ್ರೆ 2.7% ಅಲೋಕೇಶನ್ ಇದೆ. ಮತ್ತೆ ಅಡಿಷನಲ್ ಆಗಿ ಇನ್ನೊಂದು 2.6% ಅಲೋಕೇಶನ್ ಕೂಡ ಇದೆ. ಅದಾದ್ಮೇಲೆ ಕಾಸ್ಕೋ, ಈ ಕಂಪನಿಗಾದ್ರೆ 2.4% ಅಲೋಕೇಶನ್ ಇದೆ. ಫ್ರೆಂಡ್ಸ್, ಇವಾಗ ಈ 10 ಕಂಪನೀಸ್ಗೆ ಈ ETF ಅಲ್ಲಿ 50% ಅಲೋಕೇಶನ್ ಇದೆ. ಇನ್ನು ಮಿಕ್ಕಿರೋ 90 ಕಂಪನೀಸ್ ಏನಿದಾವೆ ಆ 90 ಕಂಪನೀಸ್ಗೆಲ್ಲ ಸೇರಿ 50% ಅಲೋಕೇಶನ್ ಇದೆ. ಅದಾದ್ಮೇಲೆ ಇವಾಗ ETF ಇದೆ ಅಲ್ಲ, ETFಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಇದೆ. 0.53% ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಇವಾಗ ETF ನೆಲ್ಲ ಮ್ಯಾನೇಜ್ ಮಾಡ್ತಾ ಇದಾರಲ್ಲ, ಅದರಿಂದ ಚಾರ್ಜಸ್ ಕಟ್ ಆಗುತ್ತೆ. ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ ETF 18% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ಲಾಸ್ಟ್ 3 years ಅಲ್ಲಿ 28% CAGR ಅಲ್ಲಿ ಗ್ರೋ ಆಗಿದೆ. ಮತ್ತೆ ಲಾಸ್ಟ್ 5 years ಅಲ್ಲಿ 20% CAGR ಅಲ್ಲಿ ಗ್ರೋ ಆಗಿದೆ. ಈ ETF ನೋಡ್ಕೊಂಡ್ರೆ 2011 ಅಲ್ಲಿ ಲಾಂಚ್ ಮಾಡಿದ್ರು. ಅಲ್ಲಿಂದ ಇದುವರೆಗೂ ನೋಡ್ಕೊಂಡ್ರೆ 22% CAGR ಅಲ್ಲಿ ಗ್ರೋ ಆಗಿದೆ. ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಇವಾಗ ಇದು US ಗೆ ಸಂಬಂಧಪಟ್ಟಿರೋ ಇಂಡೆಕ್ಸ್ ಅಲ್ವಾ, ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದು ಯಾವ ತರ ಟ್ರೇಡ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತ ಎಲ್ಲರಿಗೂ ಕಾಮನ್ ಆಗಿ ಡೌಟೇ ಇರುತ್ತೆ. ಅದನ್ನು ಸಮೇತ ಇವಾಗ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ಇವಾಗ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಓಪನ್ ಆಗುತ್ತಲ್ಲ, US ಮಾರ್ಕೆಟ್ ರಾತ್ರಿ ಎಲ್ಲ ಯಾವ ತರ ಟ್ರೇಡ್ ಆಗಿರುತ್ತೆ ಅದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಇರುತ್ತೆ. ಎಕ್ಸಾಂಪಲ್ ಇವಾಗ US ಮಾರ್ಕೆಟ್ ಏನಾದ್ರು 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು ಅಂತ ಅನ್ಕೊಂಡ್ರೆ ಅದ್ರ ನೆಕ್ಸ್ಟ್ ದಿನ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇವಾಗ ಕರೆನ್ಸಿ ರೇಟ್ಸ್ ಎಲ್ಲ ಯಾವ ತರ ಇರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮತ್ತೆ ಡಿಮ್ಯಾಂಡ್ ಮೇಲೂ ಡಿಪೆಂಡ್ ಇರುತ್ತೆ. ಇವಾಗ ಎಷ್ಟು ಜನ ಬೈ ಮಾಡ್ತಾ ಇದಾರೆ, ಎಷ್ಟು ಜನ ಸೆಲ್ ಮಾಡ್ತಾ ಇದಾರೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಇದು ಯಾವ ತರ ಟ್ರೇಡ್ ಆಗಬೇಕು ಅವತ್ತು ಅಂತ. ಫ್ರೆಂಡ್ಸ್, ಇವಾಗ ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಅದಾದ್ಮೇಲೆ ಫ್ರೆಂಡ್ಸ್, ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರತಿದಿನ ಒಂದಲ್ಲ ಒಂದು ವಿಡಿಯೋನ ಶೇರ್ ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನಿಮಗೆ ನೋಟಿಫಿಕೇಶನ್ ಬಂದ್ರು ಬರಲಿಲ್ಲ ಅಂದ್ರು ಪ್ರತಿ ಒಂದಿನ ರಾತ್ರಿ ಚಾನಲ್ಗೆ ಬಂದು ಚೆಕ್ ಮಾಡಿ ಯಾವ ವಿಡಿಯೋ ಬಂದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಥವಾ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ವಾಟ್ಸ್ಆಪ್ ಚಾನಲ್ ಅಲ್ಲೂ ಈ ವಿಡಿಯೋ ಲಿಂಕ್ ನ ಪ್ರತಿದಿನ ಶೇರ್ ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ETF ಬಂದು ಮಿರೈ ಎಸೆಟ್ NYSE ಫ್ಯಾಂಗ್ ಪ್ಲಸ್ ETF. ಇದೊಂದು ETF. ಇಲ್ಲಿ NYSE ಅಂತ ಇದೆ ಅಲ್ಲ, NYSE ಅಂದ್ರೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್. ಇದು ಪ್ರಪಂಚದಲ್ಲೇ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್. ಅದಾದ್ಮೇಲೆ ಈ ETF ಅಲ್ಲಿ ನೋಡ್ಕೊಂಡ್ರೆ 10 ಕಂಪನೀಸ್ ಇದಾವೆ. ಅದರಲ್ಲಿ ಇವಾಗ ಇಲ್ಲಿ ಹೆಸರಲ್ಲೇ ಫ್ಯಾಂಗ್ ಅಂತ ಇದೆ ಅಲ್ಲ, FANG. F ಅಂದ್ರೆ ಫೇಸ್ಬುಕ್, A ಅಂದ್ರೆ ಆಪಲ್, N ಅಂದ್ರೆ ನೆಟ್ಫ್ಲಿಕ್ಸ್, G ಅಂದ್ರೆ ಗೂಗಲ್. ಈ 4 ಕಂಪನೀಸ್ ಇದಾವೆ. ಅದ್ರ ಜೊತೆಗೆ ಇನ್ನ ಅಡಿಷನಲ್ ಆಗಿ 6 ಕಂಪನೀಸ್ ಇದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಎನ್ವಿಡಿಯಾ, ಬ್ರಾಡ್ಕಾಮ್, ಮೈಕ್ರೋಸಾಫ್ಟ್, ಅಮೆಜಾನ್, ಸರ್ವಿಸ್ ನೌ, ಕ್ರೋಸ್ಟ್ರೈಕ್, ಈ ತರ ಟೋಟಲ್ ಆಗಿ 10 ಕಂಪನೀಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾವ್ಯಾವ ಕಂಪನೀಸ್ಗೆ ಎಷ್ಟೆಷ್ಟು ಅಲೋಕೇಶನ್ ಇದೆ ಅಂತ ಕೂಡ ನೀವು ಸ್ಕ್ರೀನ್ ಮೇಲೆನೆ ನೋಡ್ಬೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕಂಪನಿಯಲ್ಲೂ ಎಕ್ಸ್ಪೆನ್ಸ್ ರೇಷಿಯೋ ಇದೆ. 0.63% ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ ETF 34% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ಲಾಸ್ಟ್ 3 years ಅಲ್ಲಿ ನೋಡ್ಕೊಂಡ್ರೆ 42% CAGR ಅಲ್ಲಿ ಗ್ರೋ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಕಂಪನೀಸ್ ಏನಿದಾವೆ ಇವೆಲ್ಲ ಟಾಪ್ ಕಂಪನೀಸ್ ಅಲ್ವಾ, ಪ್ರಪಂಚಕ್ಕೆ ಇವೆಲ್ಲ ಟಾಪ್ ಕಂಪನೀಸ್. ಅದರಿಂದ ಮಾರ್ಕೆಟ್ ಯಾವಾಗಾದ್ರೂ ಪಾಸಿಟಿವ್ ಆಗಿ ಇರೋ ಟೈಮಲ್ಲಿ ಈ ಕಂಪನೀಸ್ ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ. ಆದ್ರೆ ಮಾರ್ಕೆಟ್ ಅಲ್ಲಿ ಯಾವಾಗಾದ್ರೂ ಕರೆಕ್ಷನ್ ಶುರು ಆದ್ರೆ ಆ ಟೈಮಲ್ಲಿ ಈ ಕಂಪನೀಸ್ ನೋಡ್ಕೊಂಡ್ರು
ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಫ್ರೆಂಡ್ಸ್ ಇವಾಗ ಹಿಂದೆ ನೋಡ್ಕೊಂಡ್ರೆ ಮೋತಿಲಾಲ್ ಓಸ್ವಾಲ್ ಅವ್ರ ಬಗ್ಗೆ ಮಾತಾಡ್ಕೊಂಡ್ವಿ. ಅವ್ರು ನೋಡ್ಕೊಂಡ್ರು ಸ್ವಲ್ಪ ರಿಸ್ಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ನಾವು ಟಾಪ್ 10 ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ವಲ್ವಾ, ಇದಕ್ಕೂ ಮುಂಚೆ ಈ ಮೋತಿಲಾಲ್ ಓಸ್ವಾಲ್ ಅವ್ರ ಬಗ್ಗೆ ಮಾತಾಡ್ಕೊಂಡ್ವಿ. ಇವ್ರು ನೋಡ್ಕೊಂಡ್ರೆ 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಅದರಲ್ಲಿ ಟಾಪ್ 10 ಕಂಪನೀಸ್ ಬಗ್ಗೆ ಕೂಡ ಮಾತಾಡ್ಕೊಂಡ್ವಿ. ಇವಾಗ ಈ ಟಾಪ್ 10 ಕಂಪನೀಸ್, ಈ 10 ಕಂಪನೀಸ್ ಮೋಸ್ಟ್ ಎಲ್ಲಾನು ಒಂದೇ ಕಂಪನೀಸೇ ಆಗಿದಾವೆ. ಯಾಕಂದ್ರೆ ಇವೆಲ್ಲ ಟಾಪ್ ಕಂಪನೀಸ್ ಅಲ್ಲ, ಅದರಿಂದ ತುಂಬಾನೇ ಅಲೋಕೇಶನ್ಸ್ ಎಲ್ಲ ಈ ತರ ಮಾಡಿದ್ದಾರೆ. ಇವಾಗ ಫ್ರೆಂಡ್ಸ್ ಮಾರ್ಕೆಟ್ ಬೆಳೆಯೋ ಟೈಮಲ್ಲಿ ನೋಡ್ಕೊಂಡ್ರೆ ಈ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ. ಅದೇ ಮಾರ್ಕೆಟ್ ಅಲ್ಲಿ ಏನಾದ್ರು ಕರೆಕ್ಷನ್ ಬಂದಾಗ ಈ ಟಾಪ್ ಕಂಪನೀಸ್ ಏನಿದಾವೆ ಈ ಕಂಪನೀಸ್ ಎಲ್ಲ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಮಿರೈ ಅಸೆಟ್ ETF ನೋಡ್ಕೊಂಡ್ರೆ ತುಂಬಾನೇ ರಿಸ್ಕ್ ನ ತಗೊಂತಾ ಇದ್ದಾರೆ. ಆದ್ರೆ ಮೋತಿಲಾಲ್ ಓಸ್ವಾಲ್ ಅವ್ರು ನೋಡ್ಕೊಂಡ್ರೆ ಸ್ವಲ್ಪ ರಿಸ್ಕ್ ನ ಡೈವರ್ಸಿಫೈಡ್ ಮಾಡಿದ್ದಾರೆ. ಇವಾಗ ಟಾಪ್ 10 ಕಂಪನೀಸ್ ಅಲ್ಲಿ 50% ಅಲೋಕೇಶನ್ ಕೊಟ್ಟು ಅದ್ರ ಮೇಲೆ ಇನ್ನ 90 ಕಂಪನೀಸ್ ಇದಾವಲ್ಲ, ಈ ಕಂಪನೀಸ್ ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ. ಈ ಕಂಪನೀಸ್ ಅಲ್ಲಿ ಏನಾದ್ರು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದ್ರೆ. ನೆಕ್ಸ್ಟ್ ಅದಾದ್ಮೇಲೆ ಮೂರನೇ ETF ಬಂದು ನಿಪಾನ್ ಇಂಡಿಯಾ ಹ್ಯಾಂಗ್ಸೆಂಗ್ ಬೀಸ್. ಹ್ಯಾಂಗ್ಸೆಂಗ್ ಅಂದ್ರೆ ಇದೊಂದು ಹಾಂಗ್ಕಾಂಗ್ ನ ಮೇಜರ್ ಇಂಡೆಕ್ಸ್ ಆಗಿದೆ. ಮತ್ತೆ ಈ ETF ಅಲ್ಲಿ ನೋಡ್ಕೊಂಡ್ರೆ 85 ಕಂಪನೀಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ 98% ಎಲ್ಲ ಈಕ್ವಿಟೀಸ್ಗೆ ಅಲೋಕೇಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಅದರಲ್ಲಿ ಈ ಟಾಪ್ 10 ಕಂಪನೀಸ್ ನೋಡ್ಕೊಂಡ್ರೆ 54% ಅಲೋಕೇಶನ್ ಕೊಟ್ಟಿದ್ದಾರೆ. ಇವಾಗ ಈ ಟಾಪ್ ಕಂಪನೀಸ್ ಯಾವ ಅಂತ ಅದ್ರಲ್ಲಿ ನೋಡ್ಕೊಂಡ್ರೆ ಅದರಲ್ಲಿ ಟೆನ್ಸೆಂಟ್ ನೋಡ್ಕೊಂಡ್ರೆ 8% ಅಲೋಕೇಶನ್ ಕೊಟ್ಟಿದ್ದಾರೆ. HSBC ಹೋಲ್ಡಿಂಗ್ಸ್ಗೆ 7% ಅಲೋಕೇಶನ್, ಅಲಿಬಾಬಾಗೆ 7%, ಶಾಮಿ ಕಾರ್ಪೊರೇಷನ್ಗೆ 6%. ಅದೇ ತರ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಯಾವ್ಯಾವ ಕಂಪನೀಸ್ಗೆ ಎಷ್ಟೆಷ್ಟು ಪರ್ಸೆಂಟ್ ಅಲೋಕೇಶನ್ ಕೊಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಈ ETF ನೋಡ್ಕೊಂಡ್ರೆ ಎಕ್ಸ್ಪೆನ್ಸ್ ರೇಷೋ ಸ್ವಲ್ಪ ಜಾಸ್ತಿನೇ ಇದೆ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ETF ಗೆ ನೋಡ್ಕೊಂಡ್ರೆ. ಈ ETF ಗೆ 0.93% ಎಕ್ಸ್ಪೆನ್ಸ್ ರೇಷೋ ಇದೆ. ಮತ್ತೆ ಫ್ರೆಂಡ್ಸ್ ಇವಾಗ ಶುರುವಲ್ಲಿ ಹೇಳಿದೆ, ಇವಾಗ ಈ ಹಾಂಗ್ಕಾಂಗ್ ಮಾರ್ಕೆಟ್ ಲಾಸ್ಟ್ 1 year ಅಲ್ಲಿ 43% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ಇವಾಗ ETF ನೋಡ್ಕೊಂಡ್ರು ಲಾಸ್ಟ್ 1 year ಅಲ್ಲಿ 52% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ಲಾಸ್ಟ್ 3 years ಅಲ್ಲಿ ನೋಡ್ಕೊಂಡ್ರೆ 15% CAGR ಅಲ್ಲಿ ಗ್ರೋ ಆಗಿದೆ. ಯಾಕಂದ್ರೆ ಲಾಸ್ಟ್ 1 year ಅಲ್ಲಿ ಕಂಪನೀಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಅದರಿಂದನೇ ಈ ತರ ರ್ಯಾಲಿ ಆಗಿರೋದು ಹಾಂಗ್ಕಾಂಗ್ ಮಾರ್ಕೆಟ್. ನೆಕ್ಸ್ಟ್ ಅದಾದ್ಮೇಲೆ 4ನೇ ETF ಬಂದು ಮಿರೈ ಅಸೆಟ್ ಹ್ಯಾಂಗ್ಸೆಂಗ್ ಟೆಕ್ ETF. ಈ ETF ನೋಡ್ಕೊಂಡ್ರೆ 2021 ನಲ್ಲಿ ಲಾಂಚ್ ಮಾಡ್ತಾರೆ. ಈ ETF ಆದ್ರೆ ಹಾಂಗ್ಕಾಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲೇನೆ ಟಾಪ್ 30 ಟೆಕ್ ಕಂಪನೀಸ್ ಇರ್ತಾವಲ್ಲ, ಆ ಕಂಪನೀಸ್ ನ ETF ಅಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಇವಾಗ ಯಾವ್ಯಾವ ಸ್ಟಾಕ್ಸ್ ಇದಾವೆ ಅಂತ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ನೋಡ್ಬೋದು. ಎಷ್ಟು ಅಲೋಕೇಶನ್ ಕೊಟ್ಟಿದ್ದಾರೆ ಅಂತ ಸಮೇತ ನೋಡ್ಬೋದು. ಇವಾಗ ಲಾಸ್ಟ್ ETF ಅಲ್ಲಿ ಯಾವ್ಯಾವ ಕಂಪನೀಸ್ ಇದ್ವೋ ಮೇಜರ್ ಆಗಿ ಅದೇ ಕಂಪನೀಸೇ ಇಲ್ಲೂ ಇದಾವೆ. ಎರಡೂನು ಹಾಂಗ್ಕಾಂಗ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ETF ಅಲ್ವಾ, ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಅವೇ ಇದಾವೆ. ಒಂದ್ಸಲ ನೀವು ಲಿಸ್ಟ್ ನೋಡ್ಬೋದು. ಶಾಮಿ ಇದೆ, ನೆಟ್ಈಸಿ ಇದೆ, ಟೆನ್ಸೆಂಟ್ ಇದೆ, ಅಲಿಬಾಬಾ ಇದೆ, BYD ಇದೆ. ಈ ತರ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಅವೇ ಇದಾವೆ. ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಲಾಸ್ಟ್ ETF ನೋಡ್ಕೊಂಡ್ರೆ ಎಕ್ಸ್ಪೆನ್ಸ್ ರೇಷೋ ತುಂಬಾನೇ ಜಾಸ್ತಿ ಇತ್ತಲ್ಲ, ಮತ್ತೆ ಈ ETF ನೋಡ್ಕೊಂಡ್ರೆ 0.56% ಎಕ್ಸ್ಪೆನ್ಸ್ ರೇಷೋ ಇದೆ. ಅದಾದ್ಮೇಲೆ ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ 67% ರಿಟರ್ನ್ಸ್ ಕೊಟ್ಟಿದೆ ಈ ETF. ಮತ್ತೆ ಲಾಸ್ಟ್ 3 years ಅಲ್ಲಿ ನೋಡ್ಕೊಂಡ್ರೆ 14% CAGR ಅಲ್ಲಿ ಗ್ರೋ ಆಗಿದೆ. ಫ್ರೆಂಡ್ಸ್ ಇವಾಗ 4 ETF ಬಗ್ಗೆನೂ ಮಾತಾಡ್ಕೊಂಡ್ವಿ. ಫಸ್ಟ್ ETF ಆದ್ರೆ 100 ಸ್ಟಾಕ್ಸ್ ನ ಹೋಲ್ಡ್ ಮಾಡ್ತಾ ಇದ್ರು. ಸೆಕೆಂಡ್ ETF ಆದ್ರೆ 10 ಸ್ಟಾಕ್ಸ್ ನ ಮಾತ್ರ ಹೋಲ್ಡ್ ಮಾಡಿದ್ರು. ಮತ್ತೆ ಮೂರನೇ ETF ಆದ್ರೆ 85 ಸ್ಟಾಕ್ಸ್ ನ ಹೋಲ್ಡ್ ಮಾಡಿದ್ರು. 4ನೇ ETF ಆದ್ರೆ 30 ಕಂಪನೀಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಇವಾಗ 1ನೇ ETF ಮತ್ತೆ 3ನೇ ETF ಅಲ್ಲಿ ತುಂಬಾ ಕಂಪನೀಸ್ ಇದಾವೆ. ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಆಗಿ ಗ್ರೋ ಆಗೋ ಟೈಮಲ್ಲಿ ಈ ETF ಕೂಡ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ. ಅದೇ ಮಾರ್ಕೆಟ್ ಫಾಲ್ ಆಗೋ ಟೈಮಲ್ಲಿ ನೋಡ್ಕೊಂಡ್ರೆ ಅಷ್ಟಾಗಿ ಫಾಲ್ ಆಗಲ್ಲ. ಬೇರೆ ETF ಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ಟೆಬಿಲೈಸ್ ಮಾಡ್ತೇವೆ, ಯಾಕಂದ್ರೆ ತುಂಬಾ ಕಂಪನೀಸ್ ಇದಾವಲ್ಲ ಅದರಿಂದ. ಅದೇ ಇವಾಗ 2ನೇ ETF ಮತ್ತೆ 4ನೇ ETF ಅಲ್ಲಿ ನೋಡ್ಕೊಂಡ್ರೆ 10 ಕಂಪನೀಸ್ ಮತ್ತೆ 30 ಕಂಪನೀಸ್ ಇದಾವಲ್ಲ, ಮಾರ್ಕೆಟ್ ಯಾವಾಗಾದ್ರೂ ಕರೆಕ್ಟ್ ಆಗೋ ಟೈಮಲ್ಲಿ ನೋಡ್ಕೊಂಡ್ರೆ ಈ ETF ನೋಡ್ಕೊಂಡ್ರು ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹೈ ಕಾನ್ಸಂಟ್ರೇಟ್ ಇರುತ್ತಲ್ಲ, ಅಂದ್ರೆ ಹೈ ಅಲೋಕೇಶನ್ಸ್ ಕೊಟ್ಟಿದಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ETF ನೋಡಿದ್ರೆ ಕಂಪ್ಲೀಟ್ ಆಗಿ ಗ್ಲೋಬಲ್ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಅವಲ್ಲ, ಅದರಿಂದ ಸ್ವಲ್ಪ ರಿಸ್ಕ್ ಜಾಸ್ತಿ ಬೇಡ. ಇದಕ್ಕಿಂತ ಸ್ವಲ್ಪ ಕಮ್ಮಿ ರಿಸ್ಕ್ ಅಲ್ಲೇ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲೇನೆ ಮ್ಯೂಚುವಲ್ ಫಂಡ್ಸ್ ಕೂಡ ಇದಾವೆ. ಈ ಮ್ಯೂಚುವಲ್ ಫಂಡ್ಸ್ ನೋಡ್ಕೊಂಡ್ರೆ ಸ್ವಲ್ಪ ಇಂಡಿಯನ್ ಕಂಪನೀಸ್ ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಸ್ವಲ್ಪ ಅಲೋಕೇಶನ್ ಇದಾವೆ. ಇವಾಗ ಅಂತದ್ರಲ್ಲಿ ಫಸ್ಟ್ ಮ್ಯೂಚುವಲ್ ಫಂಡ್ ಯಾವುದು ಅಂತ ಅಂದ್ರೆ ಎಡೆಲ್ವೈಸಿಸ್ ಟೆಕ್ನಾಲಜಿ ಫಂಡ್. ಈ ಮ್ಯೂಚುವಲ್ ಫಂಡ್ ಅಲ್ಲಿ ನೋಡ್ಕೊಂಡ್ರೆ 28% ಗ್ಲೋಬಲ್ ಕಂಪನೀಸ್ಗೆ ಅಲೋಕೇಶನ್ಸ್ ಕೊಟ್ಟಿದ್ದಾರೆ. ಇನ್ನ ಮಿಕ್ಕಿರೋ 71% ಅಲೋಕೇಶನ್ ನಮ್ಮ ಇಂಡಿಯನ್ ಕಂಪನೀಸ್ಗೆ ಕೊಟ್ಟಿದ್ದಾರೆ. ನೀವು ಇವಾಗ ಇಲ್ಲೇ ಲಿಸ್ಟ್ ನೋಡ್ಬೋದು ಯಾವ್ಯಾವ ಇಂಡಿಯನ್ ಕಂಪನೀಸ್ ಇದಾವೆ ಮತ್ತೆ ಯಾವ್ಯಾವ ಗ್ಲೋಬಲ್ ಕಂಪನೀಸ್ ಇದಾವೆ ಅಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದರಲ್ಲಿ ಇವಾಗ ಶುರುವಲ್ಲಿ ನೋಡ್ಕೊಂಡ್ರೆ ಎನ್ವಿಡಿಯಾ ಇದೆ. ಎನ್ವಿಡಿಯಾಗಾದ್ರೆ 6.85% ಅಲೋಕೇಶನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮೈಕ್ರೋಸಾಫ್ಟ್ ಇದೆ,
6.48% ಮತ್ತು ಆಪಲ್ ಇದೆ 4.97% ಅದೇ ಥರ ನೋಡ್ತಾ ಹೋದರೆ ಯಾವ್ಯಾವ ಕಂಪನೀಸ್ಗೆ ಎಷ್ಟೆಷ್ಟು ಅಲೋಕೇಶನ್ ಕೊಟ್ಟಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಗ್ಲೋಬಲ್ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಎಕ್ಸ್ಪೋಜರ್ ಅನ್ನೋದು ಕಮ್ಮಿ ಇರುತ್ತೆ. ಅಂದ್ರೆ ಬರೀ 28% ಮಾತ್ರನೇ ಅಲ್ವಾ ಇರೋದು. ಗ್ಲೋಬಲ್ ಮಾರ್ಕೆಟ್ಸ್ ಕರೆಕ್ಟ್ ಆಗೋ ಟೈಮಲ್ಲಿ ಇಂಪ್ಯಾಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಈ ಮ್ಯೂಚುವಲ್ ಫಂಡ್ ಅಲ್ಲೂ ಎಕ್ಸ್ಪೆನ್ಸ್ ರೇಷಿಯೋ ಇದೆ 0.62% ಇದೆ. ಅದಾದ್ಮೇಲೆ ಎಕ್ಸಿಟ್ ಲೋಡ್ ಕೂಡ ಇದೆ. ವಿತಿನ್ 90 days ಅಲ್ಲಿ ಏನಾದರೂ ಈ ಮ್ಯೂಚುವಲ್ ಫಂಡ್ ಇಂದ ಎಕ್ಸಿಟ್ ಆದ್ರೆ 1% ಎಕ್ಸಿಟ್ ಲೋಡ್ನ ಪೇ ಮಾಡಬೇಕಾಗಿರುತ್ತೆ. ಮತ್ತೆ ಇವಾಗ ಎಡಲ್ವೈಸಿಸ್ ಅವ್ರು ನೋಡ್ಕೊಂಡ್ರೆ 28% ಗ್ಲೋಬಲ್ ಅಲೋಕೇಶನ್ ಇದೆ ಅಲ್ಲ, ಸ್ವಲ್ಪ ಅದಕ್ಕಿಂತ ರಿಸ್ಕ್ ಕಮ್ಮಿ ಇರಬೇಕು ಅಂತಂದ್ರೆ ಇನ್ನೊಂದು ಮ್ಯೂಚುವಲ್ ಫಂಡ್ ಇದೆ, ಅದೇ DSP ಮ್ಯೂಚುವಲ್ ಫಂಡ್. ಇವ್ರು ನೋಡ್ಕೊಂಡ್ರೆ ಗ್ಲೋಬಲಿ 28% ಅಲೋಕೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರು ಡೈರೆಕ್ಟ್ ಆಗಿ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಇವರು ಈ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಇರುತ್ತಲ್ಲ, ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ತರ ಮ್ಯೂಚುವಲ್ ಫಂಡ್ ಇರುತ್ತೋ ಗ್ರೂಪ್ ಆಫ್ ಸ್ಟಾಕ್ಸ್ ಎಲ್ಲ ಅದೇ ತರ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಮ್ಯೂಚುವಲ್ ಫಂಡ್ಸ್ ಇರುತ್ತೆ. ಅಂತ ಮ್ಯೂಚುವಲ್ ಫಂಡ್ಸ್ ನ ಪಿಕ್ ಮಾಡಿ ಆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅವಾಗ ರಿಸ್ಕ್ ಅನ್ನೋದು ಇನ್ನೂ ಸ್ವಲ್ಪ ಕಮ್ಮಿನೇ ಇರುತ್ತೆ. ಯಾವ ಮ್ಯೂಚುವಲ್ ಫಂಡ್ಸ್ ಅಂತ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದು, ಜೊತೆಗೆ ಎಷ್ಟೆಷ್ಟು ಅಲೋಕೇಶನ್ ಕೊಟ್ಟಿದ್ದಾರೆ ಅಂತ ಸಮೇತ ನೋಡ್ಬೋದು. ಮತ್ತೆ ಈ ಮ್ಯೂಚುವಲ್ ಫಂಡ್ಗೂ ಎಕ್ಸ್ಪೆನ್ಸ್ ರೇಷಿಯೋ ಅದೇ ತರನೇ ಇದೆ. ಮತ್ತೆ ಈ ಫಂಡ್ಗೆ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಜಾಸ್ತಿನೇ ಇದೆ, 0.94% ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಅದಾದ್ಮೇಲೆ ವಿತಿನ್ 12 months ಅಲ್ಲಿ ಏನಾದರೂ ಎಕ್ಸಿಟ್ ಆದ್ರೆ 1% ಎಕ್ಸಿಟ್ ಲೋಡ್ನ ಕೂಡ ನೀವು ಪೇ ಮಾಡಬೇಕಾಗಿರುತ್ತೆ. ಮತ್ತೆ ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 3% ರಿಟರ್ನ್ಸ್ ಕೊಟ್ಟಿದೆ. ಆದ್ರೆ 3 years ಅಲ್ಲಿ ನೋಡ್ಕೊಂಡ್ರೆ 18% CAGR ಅಲ್ಲಿ ಗ್ರೋ ಆಗಿದೆ. ಫ್ರೆಂಡ್ಸ್, ಇವಾಗ ಎರಡು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಇವಾಗ ಇನ್ನ ಅದೇ ತರ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಇದಾವೆ, ಎಷ್ಟೆಷ್ಟು ಅಲೋಕೇಶನ್ ಕೊಟ್ಟಿದ್ದಾರೆ ಅಂತ ಇಲ್ಲೇ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಆ ಪ್ರತಿಯೊಂದು ವಿಡಿಯೋನು ನೀವು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.